ಓಂ ಗುರುಭ್ಯೋ ನಮಃ. ಬಂಧುಗಳೇ, ಈ ಸಜೀವಿಗಳ ಬಯಕೆ ಅಥವಾ ಇಷ್ಟವಾದ ಸಂಗತಿಗಳ ಸಂದರ್ಭದಲ್ಲಿ ಹೇಳೋದಾದ್ರೆ ಎಲ್ಲಾ ಜೀವಿಗಳ ಇಷ್ಟಗಳು, ಎಲ್ಲಾ ಜೀವಿಗಳ ಬಯಕೆಗಳು ಭಿನ್ನ ಭಿನ್ನವೇ ಆಗಿರುತ್ತವೆ. ಉದಾಹರಣೆಗಾಗಿ ನೋಡಬೇಕು ಅಂದ್ರೆ ಕತ್ತೆಯ ಸಂದರ್ಭದಲ್ಲಿ ನೋಡಿ, ಕತ್ತೆಗೆ ಕೆಸರು ಹತ್ತಿದಂತ ಹುಲ್ಲು ತಿನ್ನುವುದಂದ್ರೆ ತುಂಬಾ ಇಷ್ಟ ಮತ್ತು ಕಷ್ಟಕರವಾದಂತಹ ಕೆಲಸವನ್ನ ಮಾಡುವುದು ಕತ್ತೆಗೆ ತುಂಬಾ ಇಷ್ಟ. ಆಮೇಲೆ ನಾಯಿಯ ಸಂದರ್ಭದಲ್ಲಿ ಹೇಳೋದಾದ್ರೆ ಎಲುಬಿನ ತುಂಡನ್ನ ತಿನ್ನೋದು ಮತ್ತು ಇನ್ನೊಬ್ಬರಿಗೆ ಕಾವಲಾಗಿರುವುದು ನಾಯಿಗೆ ತುಂಬಾ ಇಷ್ಟ. ಆಮೇಲೆ ನರಿಯ ಸಂದರ್ಭದಲ್ಲಿ ಹೇಳೋದಾದ್ರೆ ರುಚಿಯಾದ ಆಹಾರವನ್ನ ಅಥವಾ ಕಬ್ಬಿನಂತಹ ಪದಾರ್ಥಗಳನ್ನ ತಿನ್ನುವುದು, ಇನ್ನೊಂದು ಪ್ರಾಣಿಗಳನ್ನ ಮೋಸಕ್ಕೀಡು ಮಾಡುವುದು, ಇದು ನರಿಯ ಬಯಕೆಯಾಗಿರುತ್ತೆ. ಇನ್ನು ಹಂದಿಯ ಸಂದರ್ಭದಲ್ಲಂತೂ ನಿಮಗೆ ಗೊತ್ತೇ ಇದೆ ಬಂಧುಗಳೇ, ಹೊಲಸು ತಿನ್ನುವುದು, ಪರಿಸರವನ್ನ ಸ್ವಚ್ಛವಾಗಿಡುವುದು, ಇದು ಹಂದಿಯ ಬಯಕೆ ಅಥವಾ ಹಂದಿಯ ಇಷ್ಟವಾದಂತ ಸಂಗತಿಯಾಗಿರುತ್ತೆ. ಯಾವ ರೀತಿ ಪ್ರತಿಯೊಂದು ಪ್ರಾಣಿ ಅಥವಾ ಪ್ರತಿಯೊಂದು ಜೀವಿಯಲ್ಲಿಯ ಬಯಕೆ ಭಿನ್ನವಾಗಿರುತ್ತೋ, ಅದೇ ರೀತಿಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯ ಬಯಕೆ ಇಷ್ಟವೂ ಕೂಡ ಭಿನ್ನವಾಗಿರುತ್ತೆ. ಯಾಕೆ ಅಂದ್ರೆ ಅದು ಮುಖ್ಯವಾಗಿ 3 ಸಂಗತಿಗಳನ್ನ ಅವಲಂಬಿಸಿರುತ್ತೆ ಬಂಧುಗಳೇ. ಮೊದಲನೇದ್ಯಾವುದು ಅಂದ್ರೆ ಆತನಲ್ಲಿರುವಂತಹ ಜ್ಞಾನ ಎಷ್ಟಿದೆ. ಜ್ಞಾನ ಹೆಚ್ಚಿಗೆ ಇದ್ದವನು ಒಳ್ಳೆಯ ಸಂಗತಿಯನ್ನೇ ಬಯಸ್ತಾನೆ, ಆತನ ಇಷ್ಟಗಳು ಕೂಡ ಒಳ್ಳೆಯದ್ದೇ ಆಗಿರುತ್ತೆ. ಎರಡನೇದ್ಯಾವುದು ಅಂದ್ರೆ ಆತನಲ್ಲಿರುವಂತಹ ಮನಸ್ಸು ಎಂಥದ್ದಿದೆ ಅನ್ನೋದರ ಮೇಲೆಯೂ ಕೂಡ ಬಯಕೆ ಮತ್ತು ಇಷ್ಟಗಳು ಅವಲಂಬಿಸಿರುತ್ತೆ. ನಿಮ್ಗೆ ಗೊತ್ತು ಬಂಧುಗಳೇ, ಕೆಟ್ಟ ಮನಸ್ಸಿದ್ದವನಲ್ಲಿ ಒಳ್ಳೆಯ ಬಯಕೆ, ಒಳ್ಳೆಯ ಇಷ್ಟಗಳು ಹೇಗಿರೋಕ್ ಸಾಧ್ಯ? ಕೆಟ್ಟವನಲ್ಲಿ ಕೆಟ್ಟದ್ದೇ ಬಯಕೆ ಇರುತ್ತೆ, ಒಳ್ಳೆಯವನಲ್ಲಿ ಒಳ್ಳೆಯ ಬಯಕೆ ಇರುತ್ತೆ. ಮೂರನೇ ಸಂಗತಿ ಯಾವುದು ಅಂದ್ರೆ ಭಾವನೆ. ಶುದ್ಧವಾದ ಭಾವನೆ ಯಾರಲ್ಲಿರುತ್ತೋ ಅಂಥವರಲ್ಲಿ ಒಳ್ಳೆಯ ಬಯಕೆಗಳೇ ಇರುತ್ತೆ. ಅಶುದ್ಧವಾದಂತ ಭಾವ ಯಾರಲ್ಲಿರುತ್ತೋ ಅಂಥವರಲ್ಲಿ ಕೆಟ್ಟ ಬಯಕೆಗಳೇ ಇರುತ್ತೆ, ಅವರ ಇಷ್ಟಗಳು ಕೂಡ ಕೆಟ್ಟದ್ದೇ ಆಗಿರುತ್ತೆ ಬಂಧುಗಳೇ. ಧನ್ಯವಾದಗಳು.